ಶಾಲೆ ಹಾಗೂ ಮನೆ ಎರಡೂ ಸಂಸ್ಕಾರ ಕೇಂದ್ರವಾದಾಗ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ಭಗವದ್ಗೀತಾ ಅಭಿಯಾನದ ಸಹಕಾರಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಖಾ ನಾಯ್ಕ್ ಹೇಳಿದ್ರು. ಅವರು ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶ್ರೀ ಶಾರದಾಂಬಾ ಸಭಾಭವನದಲ್ಲಿ ಭಗವದ್ಗೀತಾ ಅಭಿಯಾನ ತಾಲೂಕಾ ಮಟ್ಟದ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿ ಮಾತನಾಡಿದರು. ಶಾಲೆಗಳಲ್ಲಿ ಅಭಿಯಾನದ ಕೇಂದ್ರಗಳನ್ನ ಮಾಡಿ ಮಕ್ಕಳಲ್ಲಿ ಸಂಸ್ಕಾರ ಹಾಗೂ ಜ್ಞಾನದ ಕೊರತೆಯನ್ನು ತುಂಬಲು ಭಗವದ್ಗೀತಾ ಪಠಣ ಉಪಯುಕ್ತವಾಗಲಿದೆ ಎಂದರು. ಬಹಳ ದಿವಸದಿಂದ ನಾವು ಮಳೆಗೆ ಕಾಯ್ತಾ ಇದ್ವಿ. ವಾತಾವರಣ ನೋಡಿದ್ರೆ ಯಾವ ಸಂದರ್ಭದಲ್ಲೂ ಮಳೆ ಬರುವಂತ ಚಾನ್ಸೇ ಇಲ್ಲ, ಆ ತರ ವಾತಾವರಣ ಇತ್ತು. ಒಂದೇ ಒಂದ್ಸಲ ಆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುವಂತ ಸೂಚನೆ ಸಂದರ್ಭದಲ್ಲಿ ಮಳೆ ಬಂದಿದ್ದು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಅದು ಕೂಡ ಸಹಕಾರವನ್ನ ಸಹಮತಿಯನ್ನ ಸೂಚಿಸ್ತು ಅಂತ ಹೇಳಿ ಅನಿಸ್ತು ನನಗೂ ಕೂಡ. ವಿಶ್ವದರ್ಶನ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಪರಿಸರದ ವಿಚಾರ ಹಾಗೂ ನಿತ್ಯ ಜೀವನದ ಸಾಲುಗಳನ್ನು ಆಧ್ಯಾತ್ಮಿಕವಾಗಿ ಹಾಗೂ ನೈತಿಕವಾಗಿ ಹೇಗೆ ಎದುರಿಸಬೇಕೆಂಬ ಮಾರ್ಗದರ್ಶನವನ್ನ ಸ್ವರ್ಣವಲ್ಲಿಯಲ್ಲಿ ಶ್ರೀಗಳು ಮಾಡುತ್ತಾ ಬಂದಿದ್ದಾರೆ. ಕಟ್ಟಕಡೆಯ ವ್ಯಕ್ತಿಗೂ ಮೋಕ್ಷದ ಮಾರ್ಗ ತೋರುವುದು ಭಗವದ್ಗೀತೆ. ಗೀತೆಯ ಸಾರವನ್ನ ತಿಳಿದು ಅಳವಡಿಸಿಕೊಳ್ಳುವುದರೊಂದಿಗೆ ಬೇರೆಯವರಿಗೂ ಅರಿತು ಅನುಸರಿಸುವಂತೆ ಮಾಡುವ ಹೊಣೆ ನಮ್ಮದು. ಆ ಹೊಣೆಯನ್ನ ನಿರ್ವಹಿಸಿದ್ರೆ ಶ್ರೀಗಳು ಅಭಿಯಾನ ಹಮ್ಮಿಕೊಂಡಿರುವುದು ನಿಜವಾದ ಸಾರ್ಥಕತೆ ಕಾಣುತ್ತದೆ ಎಂದರು. ಶೃಂಗೇರಿಯಲ್ಲಿ ನಡೆದಂತ ಶಂಕರ ಪರಂಪರೆಯ ಎಲ್ಲ ಯತಿಗಳ ಸಮಾವೇಶದಲ್ಲಿ ಶೃಂಗೇರಿಯ ಹಿರಿಯ ಗುರುಗಳು ಆಡಿದಂತಹ ಮಾತು ಶ್ರೀ ಗುರುಗಳ ಮಾರ್ಗದರ್ಶನದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅತ್ಯಂತ ಪ್ರೇರಣಾದಾಯಿ ಅನ್ನುವ ಕಾರಣಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಅವರಾಡಿದಂತಹ ಆ ಮಾತನ್ನು ಮತ್ತೊಮ್ಮೆ ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಬಯಸ್ತೇನೆ. ಅಭಿಯಾನದ ಜಿಲ್ಲಾ ಸಂಚಾಲಕ ಕೆಜಿ ಬೋಡೆ ಪ್ರಾಸ್ತಾವಿಕ ಮಾತನಾಡಿ, 18 ವರ್ಷಗಳಿಂದ ಶ್ರೀಗಳಲ್ಲಿ ಮಾರ್ಗದರ್ಶನ ಭಗವದ್ಗೀತಾ ಅಭಿಯಾನ ನಡೆಯುತ್ತಿದೆ. ಪ್ರತಿ ವರ್ಷ ಯಲ್ಲಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಕೇಂದ್ರಗಳನ್ನು ನಡೆಸಿ ಯಶಸ್ವಿಯಾಗಿ ಅಭಿಯಾನ ನಡೆಯುತ್ತಿದೆ. ಈ ಬಾರಿಯೂ ಎಲ್ಲರ ಸಹಕಾರದೊಂದಿಗೆ ಅಭಿಯಾನವನ್ನ ಯಶಸ್ವಿಯಾಗಿ ನಡೆಸಲು ಸಿದ್ಧತೆಗಳು ನಡೆಯುತ್ತಿದೆ ಎಂದರು. 18 ವರ್ಷ ನಮ್ಮ ಭಗವದ್ಗೀತಾ ಅಭಿಯಾನ ಶ್ರೀಗಳು ನಮಗೆ ಹಾಕೊಟ್ಟು 18 ವರ್ಷಗಳಾಯಿತು. ಇದು 18ನೇ ವರ್ಷದಲ್ಲಿ ನಮ್ಮ ಯಲ್ಲಾಪುರದಲ್ಲಿ ನಾವು 18ನೇ ಅಧ್ಯಾಯವನ್ನು 18ನೇ ಅಧ್ಯಾಯ ಸಹಿತ ಉಂಟು, 18 ವರ್ಷಗಳನ್ನು ಸಹಿತ ತುಂಬಿತ್ತು ಈ ಅಭಿಯಾನದ ಕಾರ್ಯಕ್ರಮ ನಡೆದು ಬಂದದ್ದು. ಹಾಗಾಗಿ ನಮಗೆಲ್ಲ ಭಾರಿ ಒಂದು ಸಂತಸ ಆಗಿದೆ. ಅದಲ್ಲದೆ ನಮ್ಮ ಯಲ್ಲಾಪುರ ಸೀಮಾ ಮಟ್ಟದಲ್ಲಿ ಲೆಕ್ಕಾಗಿದ್ರೆ ನಾವು ರಾಜ್ಯ ಮಟ್ಟಕ್ಕೆ ಹೋಲಿಕೆ ಮಾಡಿದರೂ ಸಹಿತ ಸೀಮಾ ಪರಿಷತ್ನ ಅಧ್ಯಕ್ಷ ನಾಗೇಶ್ ಹೆಗ್ಡೆ, ಪಣತಗೇರಿ ಕೇಂದ್ರ ಮಾತ್ರ ಮಂಡಳಿಯ ಅಧ್ಯಕ್ಷೆ ಗೀತಾ ಹೆಗ್ಡೆ, ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸುಬ್ರಾಯ್ ಬಿದ್ರಮನೆ, ಅಭಿಯಾನ ಸಮಿತಿಯ ಕೆಟಿ ಹೆಗ್ಡೆ, ಲಕ್ಷ್ಮೀನಾರಾಯಣ್ ಗುಮ್ಮಾನಿ ಇತರರು ಇದ್ದರು. ಚಂದ್ರಕಲಾ ಭಟ್ ನಿರ್ವಹಿಸಿದ್ರು. ಈ ಬಾರಿ ನಡೆಯಲಿರುವ ಭಗವದ್ಗೀತಾ ಅಭಿಯಾನದಲ್ಲಿ ವಿವಿಧ ಕೇಂದ್ರಗಳಲ್ಲಿ ಅಭಿಯಾನ ನಡೆಸಿಕೊಡಲಿರುವ ಮಾತೆಯರಿಗೆ ರಾಧಾ ದೇಸಾಯಿ ತರಬೇತಿ ನೀಡಿದ್ರು. ಯಲ್ಲಾಪುರ ಸೀಮೆ, ನಗರ ಬಾಗಿ, ಚಿನ್ನಾಪುರ ಸೀಮೆ, ಮೆಲ್ತಪುರುವ, ಕೆಳತಪುರುವ, ಹುಳಿನಾಡು ಸೀಮೆಯ 3 ಭಾಗಗಳು, ಭರತನಹಳ್ಳಿ ಸೀಮೆ, ಅಚುವೆ ಕಿಲೂರು ಭಾಗಗಳ ಮಾತೆಯರು ಭಾಗವಹಿಸಿದ್ರು.